ಫೈನಲಿ ಕಾಯ್ತಿರೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಟ್ರೇಲರ್ನ ನಿನ್ನೆ ರಿಲೀಸ್ ಆಯಿತು. ಟ್ರೇಲರ್ ನೋಡಿದ್ನಿ ಎಷ್ಟು ನೋಡಿದ್ರು ಸಾಕಾಗೋತು. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ 10 ಸಲ ನೋಡಿದ್ರು ಸಾಕಾಗೋದು ಗಾಯ್ಸ್. ಅಂತ ಒಂದು ಟ್ರೇಲರ್ನ ನಾನು ನಿನ್ನೆ ನೋಡಿದ್ನಿ. 7-1 ಬಿಟ್ರು ಯಪ್ಪೋ ಎಂಥ ಟ್ರೇಲರು ಮಾರಾಯ. ದುರಂಧರ್ ಮೂವಿನ ಹಿಂದೆ ಹಾಕುವಂಥ ಒಂದು ಟ್ರೇಲರ್ ಆಗಿದೆ ದುರಂಧರ್ ಮೂವಿನ ಇದನ್ನ ಬ್ರೇಕ್ ಮಾಡುವ ಸಾಧ್ಯತೆಗಳೇ ಭಾಳಷ್ಟಿದೆ. ಯಾಕಂದರೆ ದುರಂಧರ್ ಮೂವಿ ಬಿಟ್ಟ ಮೇಲೆ 2026ರಲ್ಲಿ ಭಾಳಷ್ಟು ಹವಾ ಮಾಡ್ತಿರೋ ಸಿನಿಮಾ ಯಾವುದಾದ್ರೂ ಇದ್ದರೆ ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟ್ರೇಲರ್. ಈಗ ಮೂವಿ ಕೂಡ 2026ರಲ್ಲಿ 26ನೇ ತಾರೀಕು ಆಗಸ್ಟ್ದಲ್ಲಿ ಬರ್ತೈತಿ. ಸೊ ನೋಡೋಣ. ನಮ್ಮ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಅದೇ ರಾಕಿಂಗ್ ಸ್ಟಾರ್ ಯಶ್ ಅವರು ನಟನೆ ಮಾಡಿರುವ ಟಾಕ್ಸಿಕ್ ಟ್ರೇಲರ್ ನಿನ್ನೆ ರಿಲೀಸ್ ಆಯ್ತು. ಆ ಟಾಕ್ಸಿಕ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಬಹು ನಿರೀಕ್ಷಿತ ಬಹು ಮಟ್ಟಿಗೆ ಹವಾಸು ಆ ಸಿನಿಮಾನ ಇವತ್ತು ನಾವು ಟ್ರೇಲರ್ನ ರಿವ್ಯೂ ಮಾಡೋಣಂತ. ಮತ್ತು ಸಿನಿಮಾ ಐತಲ್ಲ ಹೇಗೈತೆ ಅನ್ನೋದನ್ನ ಈ ಕೆಲವೊಂದು ಐತಲ್ಲ ಹಿಂಟ್ಗಳನ್ನು ಈ ಟ್ರೇಲರ್ದಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಫಸ್ಟ್ ಟ್ರೇಲರ್ ನೋಡಿದಾಗ ನಮಗೇನಷ್ಟು ಗೊತ್ತಾಗಿದ್ದಿಲ್ಲ. ಆದರೆ ಸ್ಮಶಾನದಲ್ಲಿ ಹೋಗೋದು, ಸ್ಮಶಾನದಲ್ಲಿ ಅದೆಲ್ಲ ಮಾಡೋದು ಅದೆಲ್ಲ ನೋಡಿದ್ದು. ಆದರೆ ಏನೈತಲ್ಲ ಈ ಸಾರಿ ನಮಗೈತಲ್ಲ ಆ ರೀತಿ ಏನಾಗಿಲ್ಲ. ಈ ರೀತಿ ಐತಲ್ಲ ಮಸ್ತ್ ಅಂದ್ರೆ ಮಸ್ತ್ ಟ್ರೇಲರ್ ಐತಿ. ಆ ಟ್ರೇಲರ್ ನೋಡಿದ್ರೇ ಒಂಥರ ಭೌ ಅಂತ ಅನಿಸ್ತೈತಿ. ಒಂದು ಆಶ್ಚರ್ಯ ಮೂಡಿಸುವಂಥ ಒಂದು ಟ್ರೇಲರ್ನ ಸ್ಟಾರ್ಟಿಂಗ್ದಲ್ಲೇ ಒಂದು ಮಗು ಇರ್ತೈತಿ. ಆ ಮಗು ಕೂಡ ತುಂಬ ಅಳ್ತಿರ್ತೈತಿ. ನಿಮಗೆಲ್ಲ ಗೊತ್ತೈತಿ, ಆ ಟ್ರೇಲರ್ ನೋಡಿದರೆ ಗೊತ್ತಿರ್ತೈತಿ. ಆ ಮಗು ಅಳ್ತಿರ್ತೈತಿ. ಮತ್ತು ಅಲ್ಲಿಂದ ಐತ್ಲ ಸಿಂಗ್ ಸ್ಟಾರ್ಟ್ ಆಗ್ತಾವೆ ಗಾಯ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದೈತ್ಲ ಅದು 4.5 ನಿಮಿಷ ಮಟ್ಟ ಟ್ರೇಲರ್ ಐತಿ. 4.5 ನಿಮಿಷ ಯಾವಾಗ ಎಂಡ್ ಆಗ್ತೈತೆ ಅಂತೇಳಿ ಹೇಳಕ್ಕೆ ಬರಲ್ಲ. ಅಷ್ಟು ಒಂದೊಂದು ಅವರ ನಟನೆಗಳನ್ನು ತೋರಿಸ್ಕೊತ ಹೋಗ್ತೈತಿ. ಸೊ ಆ ಸಿನಿಮಾನ ನಾವು ಬಹು ನಿರೀಕ್ಷೆಯಿಂದ ಕಾಯ್ತಿರೋ ಒಂದು ಸಿನಿಮಾ. ಮತ್ತು ಆ ಸಿನಿಮಾನ ಎಷ್ಟು ಬೇಗ ರಿಲೀಸ್ ಆಗ್ತೈತೆ ಅನ್ನೋದು ಈಗ ಆಲ್ರೆಡಿ ಡೇಟ್ ಎಲ್ಲ ನಿಮ್ಗೆ ಗೊತ್ತಿರ್ತೈತಿ. ಅದರಲ್ಲಿ ರಾಯನ ಪಾತ್ರ ನೋಡ್ಬೋದು ತಾವು. ರಾಯ ಮತ್ತು ಟಾಕ್ಸಿಕ್ ಆ ಗಡ್ಡ ರಾಕಿಂಗ್ ಸ್ಟಾರ್ ಯಶ್ ಮತ್ತೊಂದು ಪಾತ್ರ ಆ ಗಡ್ಡ ಎಲ್ಲ ಬಿಟ್ಟಿದ್ದು ಮತ್ತು ಅದನ್ನೆಲ್ಲ ನಾವು ನೋಡ್ಬೋದು. ಆವಾಗ ಐತಲ್ಲ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗ್ತೈತಿ ಸ್ನೇಹಿತರೆ. ಅದನ್ನು ನೋಡುವಂಥ ಒಂದು ಗ್ಯಾಂಗ್ ಸ್ಟಾರ್ ಇದೆಯೋ ಮತ್ತು ಮಾನ್ಸ್ಟಾರ್ ಗತೆ ಒಂದು ನಟನೆಯ ಸಿನಿಮಾವಾಗಿದೆ. ಮತ್ತು ಅದನ್ನ ಐತಲ್ಲ ನಾವು ಖಂಡಿತವಾಗಿ ಚಿತ್ರಮಂದಿರದಲ್ಲಿ ಹೋಗಿ ನೋಡಬೇಕು ಸ್ನೇಹಿತರೆ. ಆದರೆ ಏನೈತಲ್ಲ ಕೆಲವೊಂದು ಹಿಂಟ್ಗಳನ್ನು ಸಿನಿಮಾದವರು ಬಿಟ್ಕೊಟ್ಟಿದ್ದಾರೆ. 2 ಪಾತ್ರಗಳದಾವ. ಮತ್ತು ಐತಲ್ಲ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಐತಲ್ಲ ಸ್ಮಶಾನದಾಗ ಹೋದಾಗ ಅಲ್ಲಿ ಕೂಡ ಅವರು ಸಿಕ್ಕಾಕೊಂಡಾಗ ಅವರಿಗೆಲ್ಲ ಗ್ಯಾಂಗ್ದವರೆಲ್ಲ ಹೊಡಿತಾರ. ಅವಾಗೈತಲ್ಲ ನಯನತಾರ ರಾಯ್ ಐತಲ್ಲ ಅದೇ ಸ್ಮಶಾನದಲ್ಲಿ ಅವ್ರನ್ನ ಕಾಪಾಡೋ ಸಲಗ ಬರ್ತಾರ ಅಂತ ಅನಿಸ್ತೈತಿ. ಸೊ ಆ ಸಿನಿಮಾನ ಇಲ್ಲಿ ಕೆಲವೊಂದು ಹಿಂಟ್ಗಳನ್ನ ಬಿಟ್ಟಾರ. ಅದಾದಮೇಲೆ ಮತ್ತು ತಬಾಯಿ ಹಾಡು ಕೂಡ ನೋಡಿದ್ರಿ. ತಬಾಯಿ ಹಾಡ್ದೊಳಗೆ ನಾವು ನೋಡಿದ ತಕ್ಷಣ ನಮಗೇನಿದೆ ಎಲ್ಲ ಅದೇ ಸಿನಿಮಾ ಹಂಗಿದೆ ಅಂತೇಳಿ ಹಿಂಗಿದೆ ಅಂತೇಳಿ ಮಾತಾಡಿದ್ದು. ಆದರೆ ಏನಾಯ್ತಲ್ಲ ಅದಕ್ಕೆ ಒಂದು ಕಥೆನ ಇನ್ನೂ ಡೀಪ್ ಆಗೈತೆ ಅನ್ನೋದನ್ನು ತೋರಿಸ್ತಾ ಇದೆ. ಆ ಹೀರೋನಿ ಮತ್ತು ಅವರೆಲ್ಲ ನೋಡಿದ್ದು ತಬಾಯಿ ಹಾಡನ್ನು. ಆದರೆ ನೋಡಿದಾಗ ಒಂಥರ ಅನಿಸಿತ್ತು. ಆದರೆ ಏನಾಯ್ತಲ್ಲ ಆಮೇಲೆ ಆ ರೀತಿ ಇಲ್ಲ, ಅದಕ್ಕೆ ಒಂದು ಪಾತ್ರ ಐತಿ ಮತ್ತು ಅದೆಲ್ಲ ಲವ್ ಆಗೈತಿ. ಅವ್ರು ಐತಲ್ಲ ಎಲ್ಲಿ ಒಂದು ಸರ್ಕಸ್ ಒಳಗೆ ಕೆಲಸ ಮಾಡ್ತಾರೆ. ಆ ಸರ್ಕಸ್ ಒಳಗೆ ಕೆಲಸ ಮಾಡಿದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸರ್ಕಸ್ಸಿಗೆ ಹೋದಾಗ ಅವ್ರಿಗೆ ಐತಲ್ಲ ಲವ್ ಆಗಿರ್ತೈತಿ. ಸೊ ಅಲ್ಲಿ ಲವ್ ಆದಾಗ ಅಲ್ಲಿಂದ ಒಂದು ಮಗು ಆಗ್ತೈತಿ ಅನಿಸ್ತೈತಿ. ಮಗು ಆದಮೇಲೆ ಆ ಮಗುನ ಐತಲ್ಲ ರಾಯ ಅಂತ ಸ್ಟಂಟ್ ಕೂಡ ನೋಡಿರ್ಬೋದು ಗಾಯ್ಸ್. ಆ ಸ್ಟಂಟ್ ನೋಡಿದಾಗ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ಯಾರ ಅಂತ ಗೊತ್ತಾಗ್ತೈತಿ. ಯಾಕಂದ್ರೆ ಆ ಸ್ಟಂಟ್ ನೋಡಿದಾಗ ಮಾತ್ರ ಮಸ್ತ್ ಆಗಿತ್ತು. ಹೆಂಗಿತ್ತು ಅಂದ್ರೆ ಸ್ಟಂಟ್ ನೋಡಿದ್ರೆ ಗೊತ್ತಾಗಿರ್ತೈತಿ ಅಲ್ಲಿ ಹೆಂಗೆ. ಮತ್ತು ಇದ್ರ ಮೇಲೆ ಜಿಗದ ಮಂಡ್ಕಾಲ ಮೇಲೆ ಕುಂಡಿರುವಂಥದ್ದು ಒಂದು ಸ್ಟಂಟ್ ಐತಿ. ಸೊ ಅಂಥ ಒಂದು ಅದ್ಭುತವಾದ ಸ್ಟಂಟ್ ಕೂಡ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮಾಡ್ಯಾರ. ಮತ್ತು ಅವ್ರು 2 ಕ್ಯಾರೆಕ್ಟರ್ ಮಾಡ್ಯಾರ. ಒಂದು ಐತಲ್ಲ ಮಗನಾಗಿ, ಒಂದು ಅವರ ತಂದೆಯಾಗಿ ಮಾಡ್ಯಾರ. ಮತ್ತು 4 ನಿಮಿಷದ ಟ್ರೇಲರ್ ಐತಿ. 4 ನಿಮಿಷ ಒಳಗೆ ಒಂದು ಸ್ವಲ್ಪ ಹಿಂಗೆ ಬೇಜಾರಾಗುವಂಥದ್ದು ಏನಿಲ್ಲ. ಕೆಲವೊಂದು ಹಿಂಟ್ಗಳನ್ನ ಹಂಗೆ ಬಿಟ್ಕೊಂತ ಮತ್ತು ಕೆಲವೊಂದು ಮ್ಯೂಸಿಕ್ ಕೂಡ ಚಲೋ ಐತಿ. ಇನ್ನು ಏನಪ್ಪ ಅಂದ್ರೆ ಸ್ವಲ್ಪ ಕೆಲವೊಂದು ಡೈಲಾಗ್ಗಳನ್ನು ವಾಯ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಕೊಟ್ಟಿದ್ರು ಅದು ಗೊತ್ತಾಗ್ಬಿಡ್ತಿತ್ತು ಬೇಗ. ಆದರೆ ವಾಯ್ಸ್ ಒಂದು ಸ್ವಲ್ಪ ಕಮ್ಮಿ ಆದ್ರೂ ಅಂತ ಅನಿಸಿತು. ಅದು ಬಿಟ್ಟರೆ ಆಯ್ತಾ ಟಾಕ್ಸಿಕ್ ಟ್ರೇಲರ್ ಮಾತ್ರ ನನಗಂದ್ರೆ ಭಾಳ ಇಷ್ಟ ಆಯ್ತು. ಟಾಕ್ಸಿಕ್ ಟ್ರೇಲರ್ನ ಸರಿ ಸುಮಾರು ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ಸರಿ ಅಂಥ ಟ್ರೇಲರ್ ಐತಿ. ಆದರೆ ಏನಾಯ್ತಲ್ಲ ಟ್ರೇಲರ್ ಒಳಗೆ ಇಷ್ಟು ಚಲೋ ಐತಿ ಮತ್ತು ಟ್ರೇಲರ್ ಒಳಗೆ ಇಷ್ಟು ಅದ್ಭುತವಾಗಿ ತೋರಿಸ್ಯಾರಂದ್ರೆ ಸಿನಿಮಾನ ನಾವು ಖಂಡಿತ ವೇಟ್ ಮಾಡಿ ನೋಡಲೇಬೇಕು ಅಂತ ಒಂದು ಸಿನಿಮಾ ಐತಿ. ಮತ್ತು ಎಲ್ಲ ಹೀರೋಣಿಗಳೆಲ್ಲ ಆ್ಯಕ್ಟ್ ಮಾಡ್ಯಾರಲ್ಲ ಅವ್ರದ್ದು ಪಾತ್ರನ ಭಾಳ ಚಲೋ ರೀತಿಯಲ್ಲಿ ತೋರಿಸಿದ್ದೈತಿ. ಸೊ ಆದರೆ ಟ್ರೇಲರ್ ಮಾತ್ರ ಹೆಂಗೈಪ ಅಂದ್ರೆ ಬೆಂಕಿ ಐತಿ ನೋಡ್ರಿಪ್ಪ. ಟ್ರೇಲರ್ ಮಾತ್ರ ಬೆಂಕಿ ಐತಿ. ಟ್ರೇಲರ್ ಇಷ್ಟ ನೋಡ್ರೆ ಸಾಕಾಗಲ್ಲ. ನಾವು ಇಲ್ಲ ಸಿನಿಮಾಗೂ ಭಾಳ ಕಾತುರಿಂದ ವೇಟ್ ಮಾಡತ್ತೀವಿ. ಮತ್ತು ಟಿಕೆಟ್ ಬುಕ್ಕಿಂಗ್ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್. ಟಿಕೆಟ್ ಬುಕ್ಕಿಂಗ್ ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಆಗ್ತಾವ. ಸೊ ಟಿಕೆಟ್ ಬುಕ್ಕಿಂಗ್ ಆದಮೇಲೂ ಕೂಡ ನಾವು ಹೋಗಿ ನೋಡೋಣಂತ ಟಾಕ್ಸಿಕ್ ಸಿನಿಮಾನ ನೋಡೋಣ. ಆದರೆ ಟ್ರೇಲರ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಅದ್ಭುತವಾಗಿತ್ತು ನೋಡ್ರಿ ಟ್ರೇಲರ್ ಐತ್ಲ ಬರೇ ಐತ್ಲ ಎಲ್ಲ ಹೇಳ್ಕೊಂತ ಹೋಗಲ್ಲ. ಕೆಲವೊಂದು ಕ್ಯೂರಿಯಾಸಿಟಿನ ಬಿಟ್ಕೊಂತ ಹೋಗ್ತೈತಿ. ಮತ್ತು
ಬದಲಿಗೆ ಸೀನ್ಸ್ ಕ್ಯಾರೆಕ್ಟರ್ಗಳನ್ನ ತೋರಿಸ್ಕೊಂತ ಹೋಗ್ತೈತಿ, ಯಾರ್ಯಾರು ಏನೇನು ಯಾವ ಪಾತ್ರಗಳನ್ನ ಅದಾವ ಏನೇನಿಲ್ಲ ಅಂತೇಳಿ. ಸೊ ಎಲ್ಲ ಸಿನಿಮಾನ ಹಂಗೆ ನೋಡ್ಕೊಂತ ಹೋದ್ರೆ ಸಾರಿ ಮತ್ತು ಟ್ರೇಲರ್ನ ಹಂಗೆ ನೋಡ್ಕೊಂತ ಹೋದ್ರೆ ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ. ಸೊ ಟ್ರೇಲರ್ ಏನಪ್ಪ ಅಂದ್ರೆ ಟ್ರೇಲರ್ ಮಾತ್ರ ಬೆಂಕಿ ಐತಿ ನೋಡ್ರಿಪ್ಪ. ನಾ ಏನು ಹೇಳಕ್ಕೆ ಇಷ್ಟಪಡತ್ತೀನಿ ಅಂದರೆ ಟ್ರೇಲರ್ ಮಾತ್ರ ಸೂಪರ್ ಐತಿ, ಸೂಪರ್ ಅಂದ್ರೆ ಸೂಪರ್ ಐತಿ. ನಾವು ದುರಂಧ್ರ ಮೂವಿ ನೋಡಿದ್ರಲ್ಲ, ದುರಂಧ್ರ ಮೂವಿನ ಬ್ರೇಕ್ ಮಾಡುವಂಥ ಒಂದು ಸಿನಿಮಾನ ಇದು ಆಗ್ತೈತೇನೆ ಅನ್ನೋದು ನೋಡೋದೈತಿ. ಸೊ ಇದು ಕೂಡ ಆದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಗಾಯ್ಸ್. ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಭಾಳಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ಯಾರ. ಎರಡೆರಡು ಪಾತ್ರ ಮಾಡೋದನ್ನ ಅಷ್ಟು ಸುಲಭದ ಮಾತಲ್ಲ. ಸೊ ಅಷ್ಟಾದರೂ ಐತಲ್ಲ, ಅವರು ಎರಡೆರಡು ಪಾತ್ರಗಳನ್ನು ಮಾಡಿ ಸ್ಕ್ರೀನ್ ಮೇಲೆ ತೋರಿಸಿದ್ದೈತಿ. ಮತ್ತು ಅಲ್ಲಿ ಸ್ಮಶಾನದಲ್ಲಿ ಹೋಗೋದು, ಸ್ಮಶಾನದಲ್ಲಿ ಹೋಗಿ ಫೈಟ್ ಮಾಡೋದು, ಮತ್ತು ಅಲ್ಲಿಂದ ಡೆಡ್ ಬಾಡಿನ ತೆಗೆಯೋದು, ಮತ್ತೆ ಗೊತ್ತೈತಲ್ಲ ಡೆಡ್ ಬಾಡಿ ತೆಗೆದಾದ್ಮೇಲೆ ಆ ಡೆಡ್ ಬಾಡಿ ನೋಡೋದು, ಮತ್ತು ಆ ಡ್ರಗ್ಸ್ ಗತೆ ಆಗೋದು, ಮತ್ತು ಅಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಐತಲ್ಲ, ಮತ್ತು ಅಲ್ಲಿ ಚಡ್ಡಿ ಇಲ್ದ ನಿಂತಿರೋದು ಅಂಥವ್ರದ್ದು ಒಂದು ಡೈಲಾಗ್ ಐತಿ. ಸೊ ಅಲ್ಲಿ ಕೂಡ ನೋಡ್ಬೋದು. ಸೊ ಅದು ಸಿನಿಮಾನ ಕೆಲವೊಂದು ಭಾಳ ಅಂದ್ರೆ ಭಾಳ ಅದ್ಭುತವಾಗೈತೆ ಅನ್ಸತೈತಿ. ಆದರೆ ಏನೈತಲ್ಲ, ಎಷ್ಟಾದರೂ ನಾವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಚಿತ್ರಮಂದಿರಕ್ಕೆ ಹೋಗಿ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತೈತಿ ಸಿನಿಮಾ ಏನು ಕಥೆನ ಹೊಂದೈತಿ, ಮತ್ತು ಕಥೆನ ಎಂಡಲ್ಲಿ ಏನಾಗ್ತೈತಿ, ಎಂಡಲ್ಲಿ ಯಾರು ಸಾಯ್ತಾರ, ಯಾರು ಉಳಿತಾರ, ತಂದೆ ಸಾಯ್ತಾರೋ ಏನು ರಾಯ ಸಾಯ್ತಾನೋ, ರಾಯ ಹೊಡಿತಾನೋ ತಂದೆಗೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಚಿತ್ರಮಂದಿರಕ್ಕೆ ಹೋದಾಗ ಗೊತ್ತಾಗ್ತೈತಿ. ಆದರೆ ನನಗೆ ಟ್ರೇಲರ್ನ ನೋಡಿದ ಮೇಲೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಅನಿಸಿತು ಗಾಯ್ಸ್. ಸೊ ನಾನು ಭಾಳ ನಿರೀಕ್ಷೆಯಿಂದ ಕಾಯ್ತಿದ್ದೀನಿ ಟ್ರೇಲರ್, ಮತ್ತೊಂದು ಟ್ರೇಲರ್ ಯಾವಾಗ ಬರ್ತೈತೆ ಅಂತೇಳಿ. ಸೊ ಕೊನೆಗೆ ಹೋಯ್ತಲ್ಲ, ಟಾಕ್ಸಿಕ್ ಟೀಮ್ದವ್ರು ಐತಲ್ಲ, ನಮ್ಗೆ 7/1ಕ್ಕೆ ನೀನೇ ರಿಲೀಸ್ ಮಾಡಿರು. ಸೊ ಟಾಕ್ಸಿಕ್ ಸಿನಿಮಾ ರಿಲೀಸ್ಗಿಂತ ಇಲ್ಲ, ಟ್ರೇಲರ್ ಕೂಡ ಭಾಳ ಅಂದ್ರೆ ಭಾಳ ಹವಾ ಮಾಡಿತ್ತು. ಭಾಳ ಅಂದ್ರೆ ಭಾಳ ಹವಾ ಮಾಡಿತ್ತು. ಇನ್ನಾದರೂ ಮಿಲಿಯನ್ ಗಟ್ಟಲೆ ವ್ಯೂ ಹೊಂಟಾವ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಲ್ಲ, ಮತ್ತು ಆ ಸಿನಿಮಾನ ವಿಶ್ವವಾದ್ಯಂತ ರಿಲೀಸ್ ಆಗೋದೈತಿ. ಸೊ ಅದ್ರದ್ದು ಹವಾ ಒಂದು ಕ್ರೇಜ್ ಬೇರೆನೇ ಐತಿ. ಇಷ್ಟು ಒಂದು ಅದ್ಭುತವಾದ ಒಂದು ದೊಡ್ಡದಾದ ಮಟ್ಟದಲ್ಲಿ ಮಾಡಿರುವ ಒಂದು ಸಿನಿಮಾನ ಮತ್ತು ನಾವು ಕಾಯಲೇಬೇಕು ಮತ್ತು ನೋಡಲೇಬೇಕು. ಭಾಳ ದಿನದಿಂದ ಕೆಲಸ ಮಾಡುತ್ತಿರೋ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಅವರೆಲ್ಲ ಸಿನಿಮಾವೆಲ್ಲ ಚಲೋನೇ ಇರ್ತಾವೆ. ಆದರೆ KGF ಕಥೆನ ಇದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಆಗ್ತೈತಿ ಮತ್ತು ಮಾಡ್ತೈತಿ ಅನ್ನೋ ನನಗೂ ಭರವಸೆ ಐತಿ. ಮತ್ತು ಎಲ್ಲ ಫ್ಯಾನ್ಸ್ ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡ್ರಿ, ಮತ್ತು ಚಿತ್ರನ ಹೆಂಗೆ ಅನ್ಸಿತ್ತು ಅಂತೇಳಿ ಇನ್ನಷ್ಟು ಪಬ್ಲಿಸಿಟಿ ಮಾಡಿರಿ, ಮತ್ತು ಚಿತ್ರನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಸೋನು. ಮತ್ತು ನಿಮಗೆ ಎಲ್ಲ ಹೇಗೆ ಅನ್ಸಿತ್ತು ಅಂತೇಳಿ ಟ್ರೇಲರ್ ನೋಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸ್ನೇಹಿತರೆ, ಈ ಸಿನಿಮಾ ಕೂಡ ವಿಭಿನ್ನವಾಗಿ ಕಾಣಿಸ್ತದೆ. ಮುಖ್ಯ ಕಾರಣ ಏನಪ್ಪ ಅಂದರೆ ಇದರ ಸ್ಟೋರಿ ತೋರಿಸಿರೋ ರೀತಿ ಮಾತ್ರ ತುಂಬ ಅಂದರೆ ತುಂಬ ಮಸ್ತಾಗೈತಿ ಸ್ನೇಹಿತರೆ. ಮತ್ತು ಯಾವುದೇ ಮೂವಿ ಟ್ರೇಲರ್ ಸಂಪೂರ್ಣ ಕತೆ ಹಿಸ್ಟ್ರಿ ಕೊಡುವುದಿಲ್ಲ, ಆದರೆ ಕೆಲವು ಹಿಂಟ್ಸ್ಗಳನ್ನು ಮಾತ್ರ ಕೊಡುತ್ತೆ. ಇದು ಸಿನಿಮಾ ಕೂಡ ನಮಗೆ ಕೆಲವೊಂದು ಹಿಂಟ್ಗಳನ್ನು ಕೊಡ್ತು. ಈ ರಾಯ ಯಾರು, ಮತ್ತು ರಾಯ ತಂದೆ ಯಾರು, ಮತ್ತು ಈ ಸಿನಿಮಾದಲ್ಲಿ ನಟನೆ ಮಾಡಿರುವ ತಬಾಯಿ ಹಾಡದಲ್ಲಿದ್ದ ಆ ಹೀರೋಯಿನಿ. ಸೊ ಬಹಳಷ್ಟು ವಿಷಯಗಳನ್ನ ಅದಾವ ಗಾಯ್ಸ್ ಈ ಟ್ರೇಲರ್ದಾಗ, ಒಂದಲ್ಲ ಎರಡಲ್ಲ, ಹಂಗೆ ಹೇಳ್ಕೊಂತ ಹೋದ್ರೆ ಭಾಳಷ್ಟು ಅದಾವ. ಈ ರಾಯ ಕೂಡ ದಯೆ ಇಲ್ಲದ ಮನುಷ್ಯನೋ ಏನೋ, ಅವಂಗೈತೋ ಇಲ್ಲೋ, ಕರುಣೆ ಐತೋ ಇಲ್ಲೋ, ಮತ್ತು ಯಾಕಂದ್ರೆ ಅವ್ನು ಆ ರೀತಿ ಕೊಲೆ ಮಾಡೋದು, ಆ ರೀತಿ ರಕ್ತಪಾತದಲ್ಲಿ ಆಡೋದನ್ನು ನೋಡಿದ್ರೆ ಅವ್ನಿಗೇನೋ ಅನಿಸ್ತೈತೋ ಇಲ್ಲೋ. ಸೊ ಅಂಥ ಒಂದು ಕ್ಯಾರೆಕ್ಟರ್ ನಾವು ಕೊಟ್ಟಿದ್ದೈತಿ. ಸೊ ಮತ್ತು ರಾಕಿಂಗ್ ಸ್ಟಾರ್ ಇದಕ್ಕೆ ಸಲ ಭಾಳಷ್ಟು ಕಷ್ಟಪಟ್ಟಿರ್ತಾರೆ. ಯಾಕಂದ್ರೆ ನೋಡ್ಬೋದು, ಎರಡೆರಡು ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅಲ್ಲಿ ನೋಡ್ಬೋದು ಅವ ಒಂಥರ ಯಂಗ್ ಮ್ಯಾನ್ ಥರ ಕಾಣತಾನ, ಮತ್ತು ಇನ್ನೊಂದು ಕ್ಯಾರೆಕ್ಟರ್ದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇಲ್ಲ ಗಡ್ಡ ಎಲ್ಲ ಬಿಟ್ಟು ಗ್ಯಾಂಗ್ ಸ್ಟಾರ್ ಥರ ಕಾಣತಾರ. ಸೊ ಭಾಳಷ್ಟು ಎಫರ್ಟ್ಫುಲ್ ಐತಿ, ಭಾಳಷ್ಟು ಕೆಲಸ ಮಾಡಿದ್ದೈತಿ ಸಿನಿಮಾ. 4 ವರ್ಷ ಮಠ ತೊಗೊಂಡಿದ್ದೈತಿ. ಸೊ ಇದನ್ನು ಮೂವಿ ನೋಡಿದಾಗ ಮಾತ್ರ ಸಂಪೂರ್ಣವಾಗಿ ತಿಳಿಯುತ್ತದೆ ಹೆಂಗೈತೆ ಅಂತೇಳಿ. ಸೊ ಟ್ರೇಲರ್ನಲ್ಲಿ ಕಾಣಿಸುವ ಕೆಲವೊಂದು ಕ್ಯಾರೆಕ್ಟರ್ ಮುಂದೆ ಕಥೆಯಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಸ್ನೇಹಿತರೆ. ಮತ್ತು ವಿಜುವಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತು ಮ್ಯೂಸಿಕ್ ಮಾತ್ರ ಇಂಪ್ಯಾಕ್ಟ್ಫುಲ್ ಐತಿ. ದ ಮ್ಯಾಸ್ಟ್ರಿ ಮತ್ತು ಫ್ಯಾಕ್ಟ್ರಿ ಸ್ಟೋರಿ ಐತಿ, ಮತ್ತು ಇಂಥ ವಿಷಯಗಳನ್ನು ತುಂಬಷ್ಟು ಹಿಂಟ್ಗಳನ್ನು ಸಿನಿಮಾನ ಇಟ್ಕೊಂಡೈತಿ. ಮತ್ತು ಸಿನಿಮಾನ ಕೊನೆಗೂ ಐತಲ್ಲ, ಚಿತ್ರಮಂದಿರದಲ್ಲಿ ಬಂದಾಗ ಗೊತ್ತಾಗ್ತೈತಿ ಸಿನಿಮಾ ಹೇಗೈತೆ ಅಂತೇಳಿ. ನಾನು ಭಾಳ ಅಂದ್ರೆ ಭಾಳ ವೇಟ್ ಮಾಡತ್ತೀನಿ, ಯಾವಾಗ ರಿಲೀಸ್ ಆಗ್ತೈತಿ ಅಂತೇಳಿ. ಆದರೆ ಟ್ರೇಲರ್ ಮಾತ್ರ ಒಂದು ಸಾರಿ ಟಾಕ್ಸಿಕ್ ಟೀಮ್ದವ್ರು ಕೊಟ್ಟರು ಗಾಯ್ಸ್. ಸೊ ಕೊಟ್ಟರು ಬೆಂಕಿ ಕೊಟ್ಟರು. ರಾಕಿಂಗ್ ಸ್ಟಾರ್ ಯಶ್ ಎಂಥ ಟ್ರೇಲರ್ ಕೊಟ್ರಿ ನೀವು, ಎಂಥ ಟ್ರೇಲರ್ ಕೊಟ್ರಿ ಮಾರಾಯ. ತುಂಬ ಅಂದರೆ ತುಂಬ ಅದ್ಭುತವಾಗೈತಿ. ಎಂಥ ಟ್ರೇಲರ್ ಹೆಂಗೈತಿ, ಸಿನಿಮಾ ಹೆಂಗಿರ್ಬೋದು ಅನ್ನೋದನ್ನು ನಾವು ಚಿತ್ರಮಂದಿರದಲ್ಲಿ ಹೋಗಿ ನೋಡೋಣ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿರಿ, ಮತ್ತು ಟ್ರೇಲರ್ ನೋಡಿ ಹೇಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಎಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಆಗಸ್ಟ್ 26 ಐತಲ್ಲ ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತೈತಿ. ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ. ಮತ್ತು ಕೂಡ ನಾನು ಕೂಡ ವೇಟ್ ಮಾಡ್ತೀನಿ ಯಾವಾಗ ಟಿಕೆಟ್ ಬುಕಿಂಗ್ ಓಪನ್ ಆಗ್ತದೆ. ಟಿಕೆಟ್ ಬುಕಿಂಗ್ ಓಪನ್ ಆದ ಕೂಡಲೇ ಹೋಗಿ ನಾನು ಕೂಡ ಟಾಕ್ಸಿಕ್ ಮೂವಿ ನೋಡ್ತೀನಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಲವ್ ಯು, ಬಾಯ್.